ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇರುವಂತದ್ದು ವಿಶೇಷ. ತಮ್ಮ ಪಥಸಂಚಲನ ಕಾರ್ಯಕ್ರಮಕ್ಕೆ ತೊಡದಂತ ಎಲ್ಲ ವಿದ್ಯಾರ್ಥಿ ಸಂಘಟಕರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಅವ್ರನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ಶಾಲೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ. ಧ್ವಜದ ನಾಯಕಿಯಾಗಿ ಪ್ರೀತಿ, ತಂಡದ ನಾಯಕಿಯಾಗಿ ಸವಿತಾ, ಒಟ್ಟು 24 ವಿದ್ಯಾರ್ಥಿಗಳು ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 2025 ಮತ್ತೆ 26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹರ್ಷಿತಾ 550 ಅಂಕಗಳನ್ನ ಗಳಿಸಿ ಶಾಲೆಗೆ ಕೀರ್ತಿಯನ್ನ ತಂದಿರ್ತಾಳೆ. ತಾಲೂಕು ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಅವ್ರನ್ನ ಹಿಂಬಾಲಿಸಿ ಬರ್ತಾ ಇರುವಂತ ಶಾಲೆ ಗೌತಮ ಪ್ರೌಢಶಾಲೆ ಕುಡಿಗಲ್. ತಂಡದ ನಾಯಕಿ ಸವಿತಾ, ಶಾಲೆಯ ಧ್ವಜವನ್ನ ಹಿಡಿದು ಮುಂದೆ ಸಾಗ್ತಾ ಇರುವಂತ ಹರ್ಷಿತಾ, ಒಟ್ಟು 36 ವಿದ್ಯಾರ್ಥಿಗಳು ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಿ ಸ್ಕೌಟ್ ಗೈಡ್ ಉಡುಪುಗಳನ್ನ ಧರಿಸಿ ರಾಷ್ಟ್ರ ಧ್ವಜಕ್ಕೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ವಂದನೆಗಳನ್ನ ತಿಳಿಸ್ತಾ ಮುಂದೆ ಸಾಗ್ತಾ ಇರುವಂತ ಮಕ್ಕಳಿಗೆ ತಾಲೂಕು ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ನಂತರ ಅವ್ರನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ಶಾಲೆ ಅರವಿಂದ್ ಶಾಲೆ. ಶಾಲೆಯ ಧ್ವಜದ ನಾಯಕಿಯಾಗಿ ಮೋಕ್ಷಿತ, ತಂಡದ ನಾಯಕಿಯಾಗಿ ಹರ್ಷಿತಾ, ಒಟ್ಟು 25 ವಿದ್ಯಾರ್ಥಿಗಳು ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಿರುವಂತಹದ್ದು. ವಿಶೇಷವಾದಂತಹ ಪಥಸಂಚಲನದ ಉಡುಪುಗಳನ್ನ ಧರಿಸಿ ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಗೌರವವನ್ನು ಸೂಚಿಸಿ ಮುಂದೆ ಸಾಗ್ತಾ ಇದೆ. 2025 ಮತ್ತು 26ನೇ ಸಾಲಿನ ಎಸ್ಎಲ್ಸಿ ಫಲಿತಾಂಶದಲ್ಲಿ ರೋಹಿತ್ ಎಂಎಂ 600 ಅಂಕಗಳನ್ನ ಗಳಿಸಿ ಶಾಲೆಗೆ ಕೀರ್ತಿಯನ್ನ ತಂದಿರ್ತಾರೆ. ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸೂಚಿಸಿ ಮುಂದೆ ಸಾಗ್ತಾ ಇರುವಂತಹ ಎಲ್ಲ ನನ್ನ ವಿದ್ಯಾರ್ಥಿ ಸಂಘಟಕರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಂತರ ಅವ್ರನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ಶಾಲೆ GKBMS ಶಾಲೆ. ಧ್ವಜದ ನಾಯಕನಾಗಿ ದೀಕ್ಷಿತ್, ತಂಡದ ನಾಯಕಿಯಾಗಿ ಝವೇರಿಯಾ, ಒಟ್ಟು 36 ವಿದ್ಯಾರ್ಥಿಗಳು ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಿ 2025 ಮತ್ತೆ 26ನೇ ಸಾಲಿನಲ್ಲಿ ಖೋ-ಖೋ ಪಂದ್ಯಾವಳಿಯಲ್ಲಿ ಶಾಲೆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಶಾಲೆಗೆ ಮತ್ತು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಕೀರ್ತಿಯನ್ನ ತಂದಿರ್ತಾರೆ. ರಾಜ್ಯ ಮಟ್ಟದಲ್ಲಿ 7 ವಿದ್ಯಾರ್ಥಿಗಳು ಭಾಗವಹಿಸಿ ನಮ್ಮ ಆಡಳಿತ ಮಂಡಳಿಗೆ ಕೀರ್ತಿಯನ್ನು ತಂದಿರುವುದು ಬಹಳ ವಿಶೇಷ. ಇವ್ರನ್ನ ತರಬೇತಿ ನೀಡಿದಂತ ನನ್ನ ಶಿಕ್ಷಕರಾದಂತಹ ಅರುಣ್ ಸರ್ಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಇವ್ರನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ಶಾಲೆ ಸಿದ್ಧಾರ್ಥ ಅನುದಾನಿತ ಪ್ರೌಢಶಾಲೆ. ಧ್ವಜದ ನಾಯಕಿಯಾಗಿ ಮಾನಸ, ತಂಡದ ನಾಯಕಿಯಾಗಿ ನಯನ, ಒಟ್ಟು 21 ವಿದ್ಯಾರ್ಥಿಗಳು ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಿರುವಂತದ್ದು. ರಾಷ್ಟ್ರ ಧ್ವಜಕ್ಕೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ನೈವೇದ್ಯ ಮುಖಾಂತರವಾಗಿ ಗೌರವವನ್ನು ಸೂಚಿಸಿ ಮುಂದೆ ಸಾಗ್ತಾ ಇದ್ದಾರೆ. 2025 ಮತ್ತೆ 26ನೇ ಸಾಲಿನಲ್ಲಿ ದೀಪಿಕಾ ಎಂಬ ವಿದ್ಯಾರ್ಥಿನಿ 558 ಅಂಕಗಳನ್ನ ಗಳಿಸಿ ಶಾಲೆಗೆ ಕೀರ್ತಿಯನ್ನ ತಂದಿರ್ತಾಳೆ. ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಂತ ಎಲ್ಲ ನನ್ನ ವಿದ್ಯಾರ್ಥಿ ಸಂಘಟಕರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಅವ್ರನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ಶಾಲೆ ಸ್ಥಳ ಬೇರಿಸಿದ ಶಾಲೆ. ಧ್ವಜದ ನಾಯಕಿಯಾಗಿ ದೀಕ್ಷಾ, ತಂಡದ ನಾಯಕಿಯಾಗಿ ಹೇಮಲತಾ KS. ಒಟ್ಟು ವಿದ್ಯಾರ್ಥಿಗಳು 23 ವಿದ್ಯಾರ್ಥಿಗಳು ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಿ ವಿಶೇಷವಾದಂತಹ ಉಡುಪುಗಳನ್ನ ಧರಿಸಿ ಪಥಸಂಚಲನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. 2025 ಮತ್ತೆ 26ನೇ ಸಾಲಿನಲ್ಲಿ ಭೈರವಿ ಹಾಗೂ ಚಂದನ 622 ಅಂಕಗಳನ್ನ ಗಳಿಸಿ ಶಾಲೆಗೆ ಹಾಗೂ ತಾಲೂಕಿಗೆ ಕೀರ್ತಿಯನ್ನ ತಂದಿರ್ತಾರೆ. ತಾಲೂಕು ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಂತ ಎಲ್ಲ ನನ್ನ ವಿದ್ಯಾರ್ಥಿ ಸಂಘಟಕರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇವ್ರನ್ನ ಹಿಂಬಾಲಿಸಿ ಬರ್ತಾ ಇರುವಂತಹ ಶಾಲೆ ಜ್ಞಾನ ಭಾರತಿ ವಿದ್ಯಾಸಂಸ್ಥೆ. ವಿಶೇಷವಾದಂತಹ
ಶಾಲಿನಿ. ಒಟ್ಟು 36 ವಿದ್ಯಾರ್ಥಿಗಳು ಪಥಸಂಚಲನದಲ್ಲಿ ತೊಡಗಿ ಬಹಳ ವಿಶೇಷವಾದಂತ ಉಡುಪುಗಳನ್ನ ಧರಿಸಿ ರಾಷ್ಟ್ರ ಧ್ವಜಕ್ಕೆ ಹಾಗೂ ವೇದಿಕೆ ಮೇಲ್ಭಾಗದಲ್ಲಿರುವಂತಹ ಎಲ್ಲ ನನ್ನ ಮುಖ್ಯ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ಗೌರವವನ್ನು ಸೂಚಿಸಿ ಮುಂದೆ ಸಾಗ್ತಾ ಇದ್ದಾರೆ. 2025 ಮತ್ತೆ 26ನೇ ಸಾಲಿನಲ್ಲಿ ಭೂಮಿಕಾ ಎಂಬ ವಿದ್ಯಾರ್ಥಿನಿ 619 ಅಂಕಗಳನ್ನ ಗಳಿಸಿ ಶಾಲೆಗೆ ಮತ್ತು ತಾಲೂಕಿಗೆ ಕೀರ್ತಿಯನ್ನ ತಂದಿರ್ತಾರೆ. ಪಥಸಂಚಲನದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ವಿದ್ಯಾರ್ಥಿ ಸನ್ಮಿತ್ರರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತಾ ಕೊನೆಯದಾಗಿ ವಿಶೇಷ ಬ್ಯಾಂಡ್ ಸೆಟ್ ಅರವಿಂದ ಶಾಲೆಯ ಮಕ್ಕಳು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನನ್ನ ವೇದಿಕೆ ಮೇಲ್ಭಾಗದಲ್ಲಿರುವಂತ ಹಾಗೂ ರಾಷ್ಟ್ರ ಧ್ವಜಕ್ಕೆ ವಿಶೇಷವಾದಂತ ಗೌರವವನ್ನು ಸೂಚಿಸಿ ಮುಂದೆ ಸಾಗ್ತಾ ಇದ್ದಾರೆ. ಬ್ಯಾಂಡ್ ಸೆಟ್ ನ ನಾಯಕನಾದಂತ ಜೀವನ್ ಅವರ ನೇತೃತ್ವದಲ್ಲಿ ಬ್ಯಾಂಡ್ ಸೆಟ್ ವಾದ್ಯ ಇಲ್ಲಿವರೆಗೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿದಂತ ನಮ್ಮ ಅರವಿಂದ್ ಶಾಲೆಯ ಮಕ್ಕಳಿಗೆ ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಿದಂತ ಎಲ್ಲ ವಿದ್ಯಾರ್ಥಿ ಸನ್ಮಿತ್ರರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಕೊನೆಯದಾಗಿ ಮತ್ತೊಂದು ಬ್ಯಾಂಡ್ ಸೆಟ್ ತಂಡ ಸರ್ವೋದಯ ಶಾಲೆ. ಒಟ್ಟು 36 ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ ನಲ್ಲಿ ತೊಡಗಿ ಬಹಳ ವಿಶೇಷವಾದಂತ ಉಡುಪುಗಳನ್ನ ಬ್ಯಾಂಡ್ ಸೆಟ್ಗೆ ಸಂಬಂಧಪಟ್ಟಂತ ಉಡುಪುಗಳನ್ನ ಧರಿಸಿ ವೇದಿಕೆ ಮೇಲ್ಭಾಗದಲ್ಲಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನ ಸೂಚಿಸಲಿಕ್ಕೆ ಮುಂದೆ ಸಾಗ್ತಾ ಇದ್ದಾರೆ. ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡಗಂತ ಎಲ್ಲ ನನ್ನ ಸರ್ವೋದಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ರಾಷ್ಟ್ರ ಧ್ವಜಕ್ಕೆ ವಿಶೇಷವಾಗಿ ಧೈರ್ಯ ಮುಖಾಂತರವಾಗಿ ಗೌರವವನ್ನ ಸೂಚಿಸಿ ವೇದಿಕೆ ಮೇಲ್ಭಾಗದಲ್ಲಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ಗೌರವವನ್ನ ಸೂಚಿಸಿ ಮುಂದೆ ಸಾಗ್ತಾ ಇರುವಂತಹ ಮಕ್ಕಳಿಗೆ ತಾಲೂಕು ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿವರೆಗೂ ಪಥಸಂಚಲನ ಕಾರ್ಯಕ್ರಮದಲ್ಲಿ ತೊಡದಂತ ಒಟ್ಟು 9 ಶಾಲಾ ವಿವಿಧಗಳಲ್ಲಿ ಬಂದಂತ ಎಲ್ಲ ನನ್ನ ವಿದ್ಯಾರ್ಥಿ ಸನ್ಮಿತ್ರರಿಗೆ ಹಾಗೂ ಬ್ಯಾಂಡ್ ಸೆಟ್ ಮಕ್ಕಳಿಗೆ ತಾಲೂಕು ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ದೇಶಭಕ್ತಿಯ ಭಾವ ಮೂಡುವಂತೆ, ನೋಡುಗರ ಕಣ್ಮನ ಸೆಳೆಯುವಂತೆ ಮನಮೋಹಕವಾದಂತಹ ಪಥಸಂಚಲನ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸೂಚಿಸಿದಂತಹ ಗೃಹ ರಕ್ಷಕ ದಳ, ಪುರಸಭಾ ಟ್ರೂಪ್, ಶಾಲಾ ತುಕಡಿಗಳು, ಅರವಿಂದ್ ಹಾಗೂ ಸರ್ವೋದಯ ಶಾಲೆಗಳ ಬ್ಯಾಂಡ್ ಟ್ರೂಪ್ ತಂಡಗಳಿಗೆ ಪಥಸಂಚಲನಕ್ಕೆ ಸಜ್ಜುಗೊಳಿಸಿದಂತಹ ದೈಹಿಕ ಶಿಕ್ಷಣ ಶಿಕ್ಷಕ ಸನ್ಮಿತ್ರರಿಗೆ, ಶಾಲಾ ಆಡಳಿತ ಮಂಡಳಿಯವರಿಗೆ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳು. ಇದೀಗ ಭಾರತ ಮಾತೆಯ ಜೊತೆಯಲ್ಲಿ ಭಾರತದ 2 ಮಹಾನ್ ಚೇತನಗಳಾದಂತಹ ಮಹಾತ್ಮ ಗಾಂಧಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸನ್ಮಾನ್ಯ ಶಾಸಕರು, ಮಾನ್ಯ ತಹಸೀಲ್ದಾರ್ ಅವರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಪುಷ್ಪ ಸಮರ್ಪಣೆಯ ಮೂಲಕ ನಮನಗಳನ್ನ ಸಲ್ಲಿಸಲಾಗ್ತಾ ಇದೆ.